ಲೋಕಸಭೆ ಎಲೆಕ್ಷನ್ ಬಳಿಕ ಪರಿಷತ್ನಲ್ಲೂ ಕಮಲ ದಳ ಮೈತ್ರಿ ಮುಂದುವರೆದಿದೆ. ಲೋಕಸಮರದ ಬಳಿಕ ಬಿಜೆಪಿ ಜೆಡಿಎಸ್ ನಾಯಕರ ಮೊದಲ ಸಮನ್ವಯ ಸಭೆ ಇವತ್ತು ನಡೀತಾ ಇದೆ. ಬಹಳ ಮಹತ್ವ ಪಡೆದುಕೊಂಡಿದೆ ಇದು. ಲೋಕಸಭಾ ಚುನಾವಣೆಯಲ್ಲಿ ಆದಂತಹ ಮೈತ್ರಿ ಜೊತೆಗೆ ಅದು ಮುಂದುವರಿಯುತ್ತಾ ಇಲ್ವಾ ಅನ್ನೋದು ಗೊಂದಲ ಇತ್ತು ಕಾರ್ಯಕರ್ತರಲ್ಲಿ. ಯಾಕಂದರೆ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಜುಗರ ಆಗ್ತಾ ಇದೆ ಪಕ್ಷಕ್ಕೆ. ಕಾರ್ಯಕರ್ತರು ಕೂಡ ಇದೇ ಒತ್ತಾಯ ಇದೆ. ಜೆಡಿಎಸ್ ಜೊತೆಗೆ ಹೊಂದಾಣಿಕೆ ಬೇಡವಾ ಬೇಕಾ ಅನ್ನೋದು ಚರ್ಚೆ ನಡೀತಾ ಇತ್ತು. ಜೆಪಿ ಭವನದಲ್ಲಿ ನಡೀತಾ ಇದೆ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರ ಚರ್ಚೆ. ಮಾಜಿ ಸಿಎಂ ಎಚ್ಡಿಕೆ, ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ತಂತ್ರಗಾರಿಕೆ ಹೆಣೆಯಲಾಗ್ತಾ ಇದೆ. ಪರಿಷತ್ನ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಬಗ್ಗೆ ಚರ್ಚೆ ನಡೀತಾ ಇದೆ. ಸಭೆಯಲ್ಲಿ ಎರಡೂ ಪಕ್ಷದ ಮಾಜಿ ಸಚಿವರು, ಶಾಸಕರು, ಪರಿಷತ್ನ ಅಭ್ಯರ್ಥಿಗಳು ಭಾಗಿಯಾಗಿದ್ದಾರೆ. ಮತ್ತು ಮೈತ್ರಿ ಪ್ರಚಾರ, ಒಟ್ಟಿಗೆ ಪ್ರಚಾರಕ್ಕೆ ಹೋಗುವಂತಹ ಒಂದು ಪ್ಲಾನ್ ಹೇಗಿರಬೇಕು, ಯಾವ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಟಕ್ಕರನ್ನ ಕೊಡಬೇಕು, 6 ಸ್ಥಾನಗಳು. ಈಗ ಮತ್ತೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವಂಥ ಚುನಾವಣೆ, ಈಗ ಅಲ್ಲಿ ಯಾವ ರೀತಿ ಹೆಚ್ಚಳ ಮಾಡಿಕೊಳ್ಬೇಕು, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಜೆಪಿ ಭವನದಲ್ಲಿ ನಡೀತಾ ಇರುವಂತಹ ಒಂದು ಮೈತ್ರಿ ನಾಯಕರ ಸಭೆ ಇದು. ಯಾಕಂತಂದರೆ ಒಂದು ಬಿಜೆಪಿ ನಾಯಕರೇ ಅಂತರವನ್ನು ಕಾಯ್ದುಕೊಂಡಿದ್ರು ಜೆಡಿಎಸ್ನಿಂದ. ಯಾಕಂದರೆ ರಾಷ್ಟ್ರ ಮಟ್ಟದಲ್ಲಿ ಮುಜುಗರ ಆಗ್ತಾ ಇದೆಯಪ್ಪ ಇದು ಪೆಂಡ್ರೈವ್ ಕೇಸ್ದು. ಹಾಗಾಗಿ ಅವ್ರ ಜೊತೆಗೆ ಮೈತ್ರಿ ಮಾಡಿಕೊಂಡ್ರೆ ಮತ್ತೆ ಕಾಂಗ್ರೆಸ್ನವ್ರಿಗೆ ನಾವು ಆಹಾರ ಆಗಿಬಿಡ್ತೇವೆ, ಮತ್ತೆ ಟೀಕೆ ಟಿಪ್ಪಣಿಗಳನ್ನು ಎದುರಿಸಬೇಕು, ರಾಜ್ಯದ ಜನರ ಒಂದು ಟೀಕೆಗಳು ಕೂಡ ಗುರಿಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಂತರವನ್ನು ಕಾಯ್ದುಕೊಂಡು ಬರ್ತಾ ಇದ್ರು. ಬಟ್ ಈಗ ಕ್ಲಿಯರ್ ಆಗಿದೆ, ಅದು ಒಟ್ಟಿಗೆ ಹೋಗಬೇಕು. ಇದು ಇಲ್ಲಿಗೆ ಏನಾದರೂ ಸ್ಟಾಪ್ ಮಾಡಿಬಿಟ್ರೆ ಮತ್ತೆ ಬೇರೆದೇ ಸಂದೇಶ ಹೋಗುತ್ತೆ ಅಂಥೇಳಿ ಜೆಡಿಎಸ್ಗೂ ಕೂಡ ಇದು ಒಂದು ರೀತಿಯ ಅಗ್ನಿ ಪರೀಕ್ಷೆ ಅಂತ ಹೇಳ್ಬೋದು. ಯಾಕೆಂದರೆ ಲೋಕಸಭೆ ಚುನಾವಣೆ ರಿಸಲ್ಟ್ ಇನ್ನೂ ಬಂದಿಲ್ಲ, 4ನೇ ತಾರೀಕು ಬರುತ್ತೆ. ಪರಿಷತ್ನ ಚುನಾವಣೆಯಲ್ಲೂ ಕೂಡ ಸೋಲು ಗೆಲುವಿನ ಲೆಕ್ಕಾಚಾರಗಳು, ಅಂದರೆ ಪಕ್ಷದ ಅಸ್ತಿತ್ವ ಇದೆಯಾ ಇಲ್ವಾ, ಎಲ್ಲೆಲ್ಲಿ ಯಾರ್ಯಾರ ಬಲ ಎಷ್ಟಿದೆ ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕೂ ಕೂಡ ಇದೊಂದು ರೀತಿ ವೇದಿಕೆ ಆಗ್ತಾ ಇದೆ ಪರಿಷತ್ನ ಚುನಾವಣೆ. ಈಗ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಗಳು ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ನಾವು ನೋಡಿದ್ವಿ, ಕೆಲವು ಕಡೆಗಳಲ್ಲಿ ಪ್ರಚಾರಕ್ಕೆ ಬರಲೇ ಇಲ್ಲ. ತಳಮಟ್ಟದಲ್ಲಿ ಬಿಜೆಪಿಯವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು. ನಾವ್ಯಾಕೆ ಪ್ರಚಾರಕ್ಕೆ ಬರಬೇಕು, ಹೋರಾಟ ಮಾಡ್ಕೊಂಡು ಬಂದಂಥವ್ರು ನಾವು, ವಿರೋಧಿಗಳು ನಾವು ಅಂತೇಳಿ. ಕೆಲವು ಕಡೆಗಳಲ್ಲಿ ಜೆಡಿಎಸ್ನವರು ಬರಲಿಲ್ಲ. ಹಾಗಾಗಿನೇ ಆ ಮನಸ್ತಾಪಗಳು ಪರಿಷತ್ ಚುನಾವಣೆಯಲ್ಲೂ ಕೂಡ ಮುಂದುವರಿಬಾರ್ದು. ಕಾರ್ಯಕರ್ತರಿಗೆ ತಿಳಿ ಹೇಳಬೇಕು, ಸಮನ್ವಯತೆಯನ್ನು ಸಾಧಿಸಬೇಕು, ಒಗ್ಗಟ್ಟಾಗಿ ಹೋಗಬೇಕು, ಕಾಂಗ್ರೆಸ್ಸನ್ನು ಸಮರ್ಥವಾಗಿ ಎದುರಿಸಬೇಕು, ಎಲ್ಲ ಸವಾಲುಗಳನ್ನು ಕೂಡ ಮೆಟ್ಟಿ ನಿಲ್ಲಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಒಂದು ಸಭೆಯನ್ನು ಕರೆದಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಆದಂತಹ ಕೆಲವೊಂದಿಷ್ಟು ಲೋಪದೋಷಗಳೇನಿದ್ದಾವೆ ಅದನ್ನು ಸರಿಪಡಿಸ್ಕೊಂಡು ಹೋಗೋದು ಮತ್ತು ಒಟ್ಟಿಗೆ ಪ್ರಚಾರ ಕಾರ್ಯವನ್ನು ಮಾಡೋದು, ತಂತ್ರಗಾರಿಕೆಗಳನ್ನು ಹೆಣೆಯೋದು. ಈಗ ಅದರಲ್ಲೂ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ಏನಿದೆ ಇದರ ಬಗ್ಗೆ ಸಹಜವಾಗಿ ಚರ್ಚೆ ಆಗಿರುತ್ತೆ. ಇದನ್ನು ಡಿಫೆಂಡ್ ಮಾಡ್ಕೊಳ್ಳೋದಾ ಅಥವಾ ಇದನ್ನು ಯಾವ ರೀತಿಯಾಗಿ ಅಂತರವನ್ನು ಕಾಯ್ದುಕೊಳ್ಬೇಕು, ಕಾನೂನಾತ್ಮಕವಾಗಿಯೇ ಇದೆಲ್ಲವೂ ಕೂಡ ಬಗೆಹರಿಬೇಕು, ಪಕ್ಷಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈ ರೀತಿಯಾದಂತಹ ಚರ್ಚೆಗಳು ಇವತ್ತಿನ ಸಭೆಯಲ್ಲಿ ನಡೀತಾ ಇದೆ. ಬಹುತೇಕವಾಗಿ ಬೆಂಗಳೂರಿನ ನಾಯಕರು ಇದರಲ್ಲಿ ಭಾಗಿಯಾಗಿದ್ದಾರೆ. ಆಗ್ನೇಯ ಶಿಕ್ಷಕರ ಕ್ಷೇತ್ರ ಮತ್ತು ನೈಋತ್ಯ ಶಿಕ್ಷಕರ ಕ್ಷೇತ್ರ ಆಗಿರಬಹುದು, ಹಳೆ ಮೈಸೂರು ಭಾಗದ ನಾಯಕರು ಇದರಲ್ಲಿ ಭಾಗಿಯಾಗಿದ್ದಾರೆ. ಈಗ ಸೀಟು ಹಂಚಿಕೆ ಆಗಿದೆ, 4+2 ಅಂತೂ ಆಗಿದೆ ಪರಿಷತ್ ಚುನಾವಣೆಯಲ್ಲಿ. ಈಗ ಅಲ್ಲಿ ಬಂಡಾಯ ಎದ್ದಿರುವಂತಹ ಕೆಲವೊಂದಿಷ್ಟು ನಾಯಕರು ಬಿಜೆಪಿಯಲ್ಲೂ ಇದ್ದಾರೆ, ಜೆಡಿಎಸ್ನಲ್ಲೂ ಇದ್ದಾರೆ. ಮತ್ತಷ್ಟು ಮಾಹಿತಿ ಎಲ್.ಎನ್. ಸ್ವಾಮಿ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಎಲ್.ಎನ್. ಸ್ವಾಮಿ, ಈಗ ಸಮನ್ವಯ ಸಮಿತಿ ಸಭೆ ನಡೀತಾ ಇದೆ. ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಆದಮೇಲೆ ಅಂತರವನ್ನು ಕಾಯ್ದುಕೊಳ್ತಾ ಇದ್ರು ಬಿಜೆಪಿ ನಾಯಕರು. ಈ ಸಭೆಯ ಮೂಲಕ ಯಾವ ಸಂದೇಶ ರವಾನೆ ಆಗುತ್ತೆ ಮತ್ತು ಒಟ್ಟಿಗೆ ಪ್ರಚಾರ ಹೋಗುವಂಥ ಕಾರ್ಯವೈಖರಿ ಆಗಿರ್ಬೋದು ಮತ್ತು ಕಾಂಗ್ರೆಸ್ಗೆ ಟಕ್ಕರ್ ಕೊಡುವಂಥ ಪ್ಲಾನ್ಗಳು ಹೇಗೆ ನಡೀತಾ ಇದೆ? ಚುನಾವಣೆಗಳಲ್ಲಿ ವಿಚಾರವಾಗಿ ಇವತ್ತು ವಿಶೇಷವಾಗಿ ಜೆಡಿಎಸ್ ಸಮನ್ವಯ ಸಮಿತಿ ಆ ಸಮಿತಿ ನಡೀತಾ ಇರುವುದು. ಆ ಸಮನ್ವಯ ಸಮಿತಿ ಸಭೆಗೆ ಈಗಾಗಲೇ ವಿಪಕ್ಷ ನಾಯಕರಂತ ಆರ್ ಅಶೋಕ್ ಓಕೆ, ಥ್ಯಾಂಕ್ ಯು
ಎಲ್ ಸ್ವಾಮಿ, ನೋಡಿ ಈಗ ಸಭೆ ನಡೀತಾ ಇದೆ. ಎರಡು ಪಕ್ಷದ ನಾಯಕರು ಕೂಡ ಆಗಮಿಸಿದ್ದಾರೆ. ಪರಿಷತ್ನ ಚುನಾವಣೆ ಮೇನ್ ಟಾರ್ಗೆಟ್ ಈಗ. ಮತ್ತೆ ಮುಂಬರುವಂತಹ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಬಿಬಿಎಂಪಿ ಚುನಾವಣೆಯಲ್ಲಿ ಇದೇ ರೀತಿಯಾಗಿ ಮೈತ್ರಿ ಮುಂದುವರಿಸಬೇಕಾ ಬೇಡವಾ? ಸ್ಥಳೀಯ ಮಟ್ಟದಲ್ಲಿ ಸದ್ಯಕ್ಕೆ ವಾತಾವರಣ ಯಾವ ರೀತಿಯಾಗಿದೆ ಕಾರ್ಯಕರ್ತರಲ್ಲಿ? ಈ ಪೆಂಡ್ರೈವ್ ಹಗರಣ ಯಾವ ರೀತಿಯಾಗಿ ಮುಜುಗರವನ್ನು ತರ್ತಾ ಇದೆ ನಾಯಕರಿಗೆ? ಇದರಿಂದ ಹೇಗೆ ಬಚಾವ್ ಆಗಬೇಕು? ಹೇಳಿಕೆಗಳು ಹೇಗಿರಬೇಕು? ಯಾಕಂದ್ರೆ ಈಗ ಈ ಪ್ರಕರಣ JDSಗೆ ಖಂಡಿತವಾಗ್ಲೂ ಇದು ಸಿಕ್ಕಾಪಟ್ಟೆ ಡ್ಯಾಮೇಜ್ ಅಂತೂ ತಂದಿದೆ. ಅದರ ಮೈತ್ರಿ ಪಕ್ಷ ಬಿಜೆಪಿ ನಾಯಕರ ಹೇಳಿಕೆಗಳನ್ನು ಕೂಡ ನಾವು ನೋಡ್ತಾನೆ ಇದ್ದೀವಿ. ಇದರಿಂದ ಅಂತರವನ್ನ ಕಾಯ್ದುಕೊಂಡಷ್ಟು ಕೂಡ ಅವ್ರಿಗಿನ್ನೂ ಜಾಸ್ತಿ ಮುಜುಗರ ಆಗುತ್ತೆ. ಹಾಗಾಗಿ ಕಾನೂನಾತ್ಮಕವಾಗಿ ಏನದು ಕ್ರಮ ತೆಗೆದುಕೊಳ್ಬೇಕು, ಆ ರೀತಿ ನಿಲುವುಗಳನ್ನು ತೆಗೆದುಕೊಳ್ಬೇಕು ಅನ್ನೋ ಒಂದು ಚರ್ಚೆ ನಡೀತಾ ಇದೆ.